ಚಾನಲ್ಗೆ ಸ್ವಾಗತ. ಸೀತಾರಾಮ ಇವತ್ತಿನ ಸಂಚಿಕೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಕೊನೆಗೂ ಸಿಹಿ ಸಿಗೋ ಹಾಗೆ ಸುಬ್ಬಿ ಸಿಗೋ ಹಾಗೆ ಸಿಹಿ ಮಾಡ್ತಾಳೆ. ಸುಬ್ಬಿ ಹತ್ರ ಬಂದ್ಬಿಟ್ಟು, ಅಪ್ಪ ಇಲ್ಲೇ ಇದ್ದಾರೆ, ನೀನು ಜೋರಾಗಿ ಕೂಗು, ಅಪ್ಪ ಕೇಳಿಸ್ಕೊಂಡು ಬಂದೇ ಬರ್ತಾರೆ ಅಂತ ಹೇಳ್ತಾರೆ. ಆಗ ಸುಬ್ಬಿ ಜೋರಾಗಿ ಶ್ರೀರಾಮ್ ದೇಸಾಯಿ ಶ್ರೀರಾಮ್ ದೇಸಾಯಿ ಅಂತ ಕೂಗ್ತಾಳೆ. ಆಗ ಕಾರಲ್ಲಿರುವಂಥ ರಾಮ್ಗೆ, ಇದು ಸುಬ್ಬಿ ಕೂಗಲ್ವಾ, ಇಲ್ಲೇ ಇದ್ದಾಳೆ ಆಗಿದ್ರೆ ಸುಬ್ಬಿ ಅಂತ ಅಶೋಕಿಗೆ ಹೇಳ್ತಾರೆ. ಆಗ ಸಿಹಿ ಕೂಡ ಅದನ್ನೇ ಹೇಳ್ತಿರ್ತಾರೆ, ಜೋರಾಗಿ ಇನ್ನೂ ಕೂಗು ಅಂತ. ಹೌದು, ಇದು ಸುಬ್ಬಿ ಕೂಗೆ, ಸುಬ್ಬಿನೇ ಕರಿತಾ ಇರೋದು ಅಶೋಕು ಅಂತಾರೆ. ಹಾಗಿದ್ರೆ ಸುಬ್ಬಿ ಇಲ್ಲೇ ಇದ್ದಾಳೆ ಅಂತ ಹೇಳ್ಬಿಟ್ಟು ರಾಮ್ ಅಶೋಕ್ ಓಡಿ ಬರ್ತಾರೆ. ಓಡಿ ಬಂದ ತಕ್ಷಣ ಸುಬ್ಬಿನ ನೋಡ್ಕೋತಾರೆ. ಸುಬ್ಬಿ ಸಿಗ್ತಾಳೆ. ಈ ಕಡೆ ತಾತ ಇರ್ತಾರಲ್ಲ, ಸುಬ್ಬಿಗೆ ಮಾತು ನಿಲ್ಲೋ ಹಾಗೆ ಅಂದರೆ ಬಾಯಿಗೆ ರಿಕ್ಕಂಗೆ ಹಿಡ್ದಿರ್ತಾರೆ. ಈ ಕಡೆಯಿಂದ ರಾಮ್ ಅಶೋಕ್ ಎಲ್ಲರೂ ಪುಂಡ್ಲಿಕ್ಕು ಹಾಗೆ ಕಾವೇರಿ ಎಲ್ಲರೂ ಒಟ್ಟಿಗೆ ಬಂದುಬಿಡ್ತಾರೆ. ಆಗ ತಾತ ಅವಳನ್ನು ಬಾಯಿ ಮುಚ್ಚಿರ್ತಾರಲ್ಲ, ಆಗ ಆ ತಾತ ಮುಚ್ಚಿರೋ ಬಾಯಿನ ಇಲ್ಲಿ ಸುಬ್ಬಿ ತೆಗಿತಾರೆ. ಆಗ ಕೊನೆಗೂ ರಾಮ್ಗೆ ಸುಬ್ಬಿ ಸಿಗ್ತಾಳೆ. ಸುಬ್ಬಿ ಸಿಕ್ಕ ತಕ್ಷಣ ಅವ್ರು ಮೊದಲು ಮಾಡೋದೇ ಮನೆಗೆ ಕರ್ಕೊಂಡು ಹೋಗ್ತಾರೆ ಸುಬ್ಬಿನ. ಯಾಕಂದರೆ ಸುಬ್ಬಿ ಇವಾಗ ಮನೆಗೆ ಹೋಗೋದು ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಸೀತಾನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಕ್ಕೆ ಹೊರಟಿದ್ದಾರೆ. ಹೀಗಾಗಿ ಮೊದಲು ರಾಮು ಸುಬ್ಬಿನ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ರಾಮ್ ನೋಡಿ ಸುಬ್ಬಿ ಕೂಡ ಖುಷಿ ಆಗ್ತಾಳೆ. ತಾಯಿ ಪ್ರೀತಿ ನನಗೆ ಸಿಗುತ್ತೆ ಅನ್ನೋದು ಅವಳ ಆಸೆ ಆಗಿರುತ್ತಲ್ವ. ಹಾಗಾಗಿ ಸುಬ್ಬಿಗೂ ಕೂಡ ರಾಮ್ ಬಂದಿರೋದು ಒಂಥರ ಖುಷಿ ಕೊಡುತ್ತೆ, ಒಂಥರ ಸಂತೋಷ ಆಗುತ್ತೆ. ಈ ಕಡೆ ಭಾರ್ಗವಿ ಹೇಗಾದ್ರು ಮಾಡಿ ಸೀತಾನ ಕೆರಳಿಸಿ ಅವಳನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು ಅಂತ ಇಲ್ಲಿ ಕೆರಳಿಸು ಅಂತ ಮಾತು ಹೇಳ್ತಿದ್ದಾಳೆ. ಏನಂತ ಅಂದರೆ, ಆವಾಗಲೇ ನಿನ್ನ ಮಗು ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು, ಬದುಕುಳಿದಿದೆ, ಆವಾಗಲೇ ಸತ್ತೋಗ್ಬೇಕಿತ್ತು ಅಂತ ಹೇಳ್ತಾರೆ. ಏನಂದೆ, ನನ್ನ ಮಗು ಬಗ್ಗೆ ಅಂದ್ಯಾ ಅಂತೇಳಿ ಅಲ್ಲೇ ಫ್ರೂಟ್ಸ್ ಕಟ್ ಮಾಡೋಕ್ಕೆ ಇಟ್ಟಿರ್ತಾರಲ್ಲ ಚಾಕುನ, ಅದನ್ನು ತೊಗೊಂಡು ಕೊಲ್ಲಕ್ಕೆ ಹೋಗ್ಬಿಡ್ತಾಳೆ ಸೀತಾ ಅಂತ ಹೇಳ್ಬೋದು. ತುಂಬಾ ಸಿಟ್ಟು ಬಂದುಬಿಡ್ತೈತೆ ತನ್ನ ಮಗಳ ವಿಷಯ ಬರ್ಕೊಳ್ಳೆ. ಆವಾಗ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಎಂಡ್ ಆಗುತ್ತೆ. ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.